ಕಾಶಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದವನು ಈ ಒಂದು ಪ್ರದೇಶದಲ್ಲಿ ಬಂದಾಗ ಅಪಾರ ಕ್ರಿಯೆಗಳನ್ನು ಮಾಡ್ತಾ ಇದ್ದಾಗ ಅದರ ಮೂಲಕವಾಗಿ ವಿಶೇಷವಾಗಿರುವಂತಹ ಅನುಗ್ರಹವಾಗುವಂತಹ ಕ್ಷೇತ್ರ ತ್ರಿವೇಣಿ ಸಂಗಮ ಅಂತ ಹೇಳಿ ಬಾರಿ ವಿಶೇಷವಾದ ಸ್ಥಾನ ಇಲ್ಲಿಗೆ ಇರುತ್ತೆ. ಇಷ್ಟೊಂದು ಪಾವಿತ್ರತೆ ಇದ್ದ ಕ್ಷೇತ್ರ ನಿಮ್ಮ ದಕ್ಷಿಣ ಭಾರತದಲ್ಲಿ ಮತ್ತೊಂದಿಲ್ಲ. ಹೇಗೆ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ಅದಕ್ಕೆ? ಈ ರಥೋತ್ಸವ ಆಗುವ ಸಂದರ್ಭದಲ್ಲಿ 2ನೇ ಮಕ್ಕೆ ಮತ್ತು 3ನೇ ಮಕ್ಕೆಗೆ ಅದಕ್ಕೆ ಏನು ಬೇಕು ತಯಾರಿಗೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ನಾವು ಅವ್ರಿಗೆ ಕೊಡಬೇಕು. ಪಡಿಯಕ್ಕಿ ಕೊಡುದಂತೆ ಕೊಡುದು. ರಾಜಾಸೂಯ ಯಾಗ ಮಾಡಬೇಕು. ಆ ಯಾಗ ಮಾಡಲಿಕ್ಕೆ ಮಾಡಿದ್ರೆ ನಿಮಗೆ ಪಾಪ ಪ್ರಜ್ಞೆ ಏನುಂಟು ಅದು ಪರಿಹಾರ ಆಗ್ತದೆ. 1001 ದೈವಗಳಿಗೆ ಅವತ್ತು ಒಂದೇ ದಿವಸದಲ್ಲಿ ದೇವಾಲಯಕ್ಕೆ ಉಂಟು. ಭಗವದ್ಭಕ್ತರ ನಮಸ್ಕಾರ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಶಾಸ್ತ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನ ಉಪ್ಪಿನಂಗಡಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂತಹ ವಿಶಿಷ್ಟವಾಗಿರುವಂತಹ ಕ್ಷೇತ್ರ. ಒಂದು ವಿಶೇಷವಾಗಿ ಗಮನಿಸುವಂಥದ್ದು ಸಂಗಮ ಆಗುವಂತಹ ತ್ರಿವೇಣಿ ಸಂಗಮದ ಕ್ಷೇತ್ರ. ಕಾಶಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದವನು ಈ ಒಂದು ಪ್ರದೇಶದಲ್ಲಿ ಬಂದಾಗ ಅಪಾರ ಕ್ರಿಯೆಗಳನ್ನು ಮಾಡ್ತಾ ಇದ್ದಾಗ ಅದರ ಮೂಲಕವಾಗಿ ವಿಶೇಷವಾಗಿರುವಂತಹ ಅನುಗ್ರಹವಾಗುವಂತಹ ಕ್ಷೇತ್ರ. ಈ ದೇವಸ್ಥಾನದಲ್ಲಿ ಮೂರು ರೀತಿಯಾಗಿರುವಂತಹ ವಿಶೇಷವಾಗಿರುವಂತಹ ಜಾತ್ರೆಗಳು ನಡೆಯುವ ಮೂಲಕವಾಗಿ ಮಕೆ ಅಂತ ಹೇಳುವಂತಹ ವಿಶಿಷ್ಟವಾಗಿರುವಂತಹ ಸಂಪ್ರದಾಯದ ಜಾತ್ರೆ ನಡೆಯುವಂಥದ್ದು. ವರ್ಷಕ್ಕೆ 3 ಬಾರಿ ರಥೋತ್ಸವ ಆಗುವ ಮೂಲಕವಾಗಿ ಎಲ್ಲೋ ಕಾರಣದ ಸಂಭ್ರಮ ಸಡಗರವನ್ನು ಕಾಣುವಂತಹ ವಿಶಿಷ್ಟ ಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಇತಿಹಾಸ, ಪರ್ವಕಾಲದ ವಿಶೇಷವಾಗಿರುವಂತಹ ಸೇವೆಗಳು, ಅದರೊಂದಿಗೆ ಸಂಭ್ರಮ ಸಡಗರದ ಬಗ್ಗೆ, ಈ ದೇವಸ್ಥಾನದ ಸಂಪೂರ್ಣವಾಗಿರುವಂತಹ ಅಭಿವೃದ್ಧಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗುವ. ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ನಾಯಕರವರು, ಅದೇ ರೀತಿಯಾಗಿ ಸದಸ್ಯರಾಗಿರುವಂತಹ ಕೃಷ್ಣರಾವ್ ಅರ್ತಿಲ್ ಅವರು ನಮ್ಮೊಂದಿಗಿದ್ದಾರೆ. ಬಹಳ ಸಂತೋಷದಿಂದ ನಮಸ್ಕಾರ. ನಮಸ್ಕಾರ. ಬಹಳ ಹೆಮ್ಮೆಯ ಕ್ಷೇತ್ರ ಅಂತ ಹೇಳಿ ಪ್ರತಿಯೊಬ್ಬನಿಗೂ ಕೂಡ ಉಪ್ಪಿನಂಗಡಿ ಅಂತ ಹೇಳಿದ ಕೂಡಲೇ ಹಲವಾರು ರೀತಿಯ ವ್ಯಕ್ತಿಗಳಿಗೆ ಸಣ್ಣಲ್ಲಿರುವಂತಹ ಅಥವಾ ತನ್ನ ಹಿಂದೆ ಮಾಡಿದಂತ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಆಗುವಂತ ಕ್ಷೇತ್ರ ಅಷ್ಟು ಮಾತ್ರ ಅಲ್ಲ, ಪಿತೃಗಳಿಗೆ ಒಂದು ಪವಿತ್ರವಾಗಿ ಒಂದು ಪಿಂಡ ಪ್ರದಾನ ಮಾಡ್ಲಿಕ್ಕೆ ಸಾಧ್ಯ ಆಗುವಂತ ಕ್ಷೇತ್ರ ಉಪ್ಪಿನಂಗಡಿ ಎಂದು ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ದೇವ ನೆಲೆಯಾದದ್ದು, ದೇವನ ಕಾರಣಿಕ ತೋರಿಸಿರುವಂತದ್ದು, ಆ ದೇವನ ಮೂಲಕ ಹಲವಾರು ರೀತಿಯಾಗಿರುವ ಸಮಸ್ಯೆಗಳು ಬಗೆಹರಿದದ್ದನ್ನು ಭಗವದ್ ಭಕ್ತರಿಗೆ ತಿಳಿಸಿಕೊಡ್ಬೇಕು. ಮೊದಲಾಗಿ ದೇವ ನೆಲೆಯಾದದ್ದು ಈ ಕ್ಷೇತ್ರ ಅಂತ ಹೇಳಿದ್ರೆ ಇದು ಈ ಕಲಿಯುಗದಲ್ಲಿ ಆದ ಕ್ಷೇತ್ರ ಅಲ್ಲ. ಯಾಕಂತ ಹೇಳಿದ್ರೆ ಪಾಂಡವರು ಮತ್ತು ಕೌರವರು ಯುದ್ಧ ಮಾಡಿಕೊಂಡು ಯುದ್ಧದಲ್ಲಿ ಕೌರವರು ಸೋತು ಪಾಂಡವರು ಗೆದ್ದು ಅಷ್ಟಾಗ ಪಾಂಡವರಲ್ಲಿ ನಾನು ನನ್ನ ಸೋದರರಿಗೆ ಏನೋ ಒಂದು ಇದು ಮಾಡಿದಂತ ಪಾಪ ಪ್ರಜ್ಞೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೋಗಿ ಕೇಳಿದ್ರಂತೆ, ಏನ್ ಮಾಡುದು ಇದಕ್ಕೆ ಪ್ರಾಯಶ್ಚಿತ ಅಂತ. ಹಾಗೆ ಇದಕ್ಕೆ ರಾಜಾಸೂಯ ಯಾಗ ಮಾಡ್ಬೇಕು. ಆ ಯಾಗ ಮಾಡ್ಲಿಕ್ಕೆ ಮಾಡಿದ್ರೆ ನಿಮಗೆ ಪಾಪ ಪ್ರಜ್ಞೆ ಏನುಂಟು ಅದು ಪರಿಹಾರ ಆಗ್ತದೆ. ಅದಕ್ಕೆ ಬೇಕಾಗಿ ಕೃಷ್ಣ ಹೇಳಿದಂತೆ ಅದು ಸಾಮಾನ್ಯ ಯಾಗ ಅಲ್ಲ, ಅದಕ್ಕೆ ಹಿಮಾಲಯದಿಂದ ಪುರುಷ ಮೃಗವನ್ನು ಹಿಡ್ಕೊಂಡು ಬರಬೇಕು ಅಂತೇಳಿ. ಪುರುಷ ಮೃಗವನ್ನು ಹಿಡ್ಕೊಳ್ಳಿಕ್ಕೆ ನಮ್ಮ ಇಲ್ಲಿ ಯಾರು ತಾಕತ್ತಿದ್ದವರು ಬಲಾಢ್ಯರು ಅಂತ ಹೇಳುವಾಗ ಭೀಮ ಅಂತ ಆಯ್ತು. ಭೀಮನಿಗೆ ಹೇಳುವಾಗ ಭೀಮ ಒಪ್ಪಿದ, ನಾನೇ ಹೋಗಿ ತರ್ಪಿಸ್ತೇನೆ ಅಂತ. ಆವಾಗ ಕೃಷ್ಣ ಪರಮಾತ್ಮ ಅದು ಅಷ್ಟು ಸುಲಭವಲ್ಲ, ನೀನು ವಾಯು ವೇಗದಲ್ಲಿ ಹೋಗುವ, ಅದು ಮನೋವೇಗದಲ್ಲಿ ಬರುವಂತದ್ದು, ಆದ್ರಿಂದ ನಿಮಗೆ ಅಷ್ಟು ಸುಲಭ ಇಲ್ಲ ತರ್ಲಿಕ್ಕೆ ಅಂತೇಳಿ. ಅಷ್ಟಾಗಿ ಏನ್ ಮಾಡುದು ಅಂತ ಹೇಳಿ ಮಾಡುವಾಗ ಅವನಿಗೆ ಗೊತ್ತಿದ್ದು, ನೀನು ಹೋಗೋ ದಾರಿಯಲ್ಲಿ ಹನುಮಂತ ಅಲ್ಲಿ ದಾರಿಯಲ್ಲಿ ನಿಮಗೆ ಕಾಣಿಗೆ ಸಿಗ್ತಾನೆ. ಇವ ಅವನ ಕಪಿ ಅಂತ ಹೇಳಿ ಕ್ಯಾರಿ ಮಾಡಲಿಲ್ಲ, ಭೀಮ ಬಲಾಢ್ಯ. ಅಷ್ಟಾಗ ಅವನ ಬಾಲ ಹೀಗೆ ದಾರಿಗೆ ಅಡ್ಡ ಬಿಟ್ಟು ಕೂತಿದ್ದಂತೆ. ಅಷ್ಟಾಗ ಇವ ಜೋರು ಮಾಡಿದ ತೆಗೀಪ. ಅದಕ್ಕೆ ಅವನು ಹೇಳಿದಂತೆ, ನನ್ಗೆ ಕುಡುದಿಲ್ಲ, ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ನನ್ನ ಬಾಲವನ್ನು ಎತ್ತಿ ಆ ಕಡೆ ಇಡು ಅಂತ.
ಅಷ್ಟಾಗಿ ಎತ್ತಲಿಕ್ಕೆ ಹೋಗುವಾಗ ನಿಮಗೆ ಬಾಲ ಎತ್ತಲಿಕ್ಕೆ ಆಗಲ್ಲ, ಹಾ. ಬಾಲ ಎತ್ತಲಿಕ್ಕೆ ಆಗಲ್ಲ. ಅದು ಏನಂತ ಆಲೋಚನೆ ಮಾಡಿ ಹೇಳುವಾಗ ಭೀಮ ಮತ್ತು ಇವ ಹನುಮಂತ ಅಣ್ಣ ತಮ್ಮಂದಿರು, ಹೌದು. ವಾಯುಪುತ್ರರು ಇಬ್ಬರು. ಹಾ. ಆದ್ರಿಂದ ನೀನು ಎಲ್ಲಿಗೆ ಹೋಗುದು ಅಂತೇಳಿ ಇವನಲ್ಲಿ ಭೀಮನ ವಿಚಾರಣೆ ಮಾಡುವಾಗ ಹೀಗೆ ಹೇಳಿದಂತೆ, ಹೀಗೆ ನಾನು ಪುರುಷ ಮೃಗವನ್ನು ತರಲಿಕ್ಕೆ ಹೋಗುವ, ನಿನ್ನಿಂದ ಪುರುಷ ಮೃಗ ತರಲಿಕ್ಕೆ ಆಗಲ್ಲ, ಅವ ಮಹಾ ಶಿವಭಕ್ತ. ಆದ್ರಿಂದ ಏನ್ ಮಾಡ್ಬೇಕಂತ ಹೇಳಿದ್ರೆ ಅವನ ಒಂದು ಮುಷ್ಟಿ ರೋಮ ತೆಗೆದು ಕೊಟ್ಟಂತೆ. ಆದ್ರಿಂದ ಆವಾಗ ಇವ ಇದನ್ನ ಏನ್ ಮಾಡ್ಬೇಕು ಕೇಳಿದಾಗ ನಿನ್ನ ಹತ್ತಿರ ಬಂದು ನಿನ್ನ ಅದು ಹಿಡಿಲಿಕ್ಕೆ ಬರ್ತಾನೆ. ಆವಾಗ ಒಂದು ರೋಮ ಅಲ್ಲಿ ಹಾಕಿದ್ರೆ ಅಲ್ಲಿ ಒಂದು ಶಿವಲಿಂಗ ಆಗ್ತದೆ, ಆ ಶಿವಲಿಂಗಕ್ಕೆ ಪೂಜೆ ಮಾಡಿಯೇ ಅವ ಮುಂದೆ ಹೋಗುದು. ಆದ್ರಿಂದ ಅಷ್ಟು ಮುಂದೆ ನೀನು ದಾಟಿ ಆಗ್ತದೆ ಅಂತೇಳಿ ಅವನಿಗೆ ಎಲ್ಲ ವಿಷಯ ತಿಳಿಸಿ ಕಳಿಸಿಕೊಟ್ಟ. ಹಾಗೆ ಹೋಗಿ ಹಿಡ್ಕೊಂಡು ಬಂದ. ಬರುವಾಗ ಎಲ್ಲೆಲ್ಲಿ ಈಗ ಶಿವಾಲಯ ಇದೆ ಅಲ್ಲೆಲ್ಲ ಆ ರೋಮ ಹಾಕಿದ್ರಿಂದ, ಯಾರ್ದು ರೋಮ ಇದು ಹನುಮಂತಂದು, ಅದರಿಂದ ಒಂದೊಂದು ಲಿಂಗ ಸೃಷ್ಟಿಯಾಗಿ ಒಂದು ಪಂಚಲಿಂಗೇಶ್ವರ ಮತ್ತೆ ಬೇರೆ ಬೇರೆ ಹೆಸರಲ್ಲಿರುವ ದೇವಸ್ಥಾನಗಳು ಎಲ್ಲಿದ್ದಾವೆ ಅದಕ್ಕೆ ಎಲ್ಲ ಆಗ್ಲಿಕ್ಕೆ ಕಾರಣ ವಾಯುಪುತ್ರನಾದ ಹನುಮಂತ ಭೀಮನ ಮುಖಾಂತರ ಇದನ್ನು ಮಾಡಿಸಿದ್ರು. ಆದ್ರಿಂದ ಹೀಗೆ ಹಿಡ್ಕೊಂಡು ಬರುವಾಗ ಉಪ್ಪಿನಂಗಡಿ ಬರುವಾಗ ಇವ ಹಿಡಿಲಿಕ್ಕೆ ಹತ್ತಿರ ಆದ. ಯಾರು? ಪುರುಷ ಮೃಗ. ಅಷ್ಟಾಗ ಇವನ ಹೆದರಿ ಸ್ವಲ್ಪ ಜಾಸ್ತಿ ಆಗ್ತದೆ ಅಲ್ಲಿ. ಆದ್ರಿಂದ ಇಲ್ಲಿ ಸಹಸ್ರಾರು ಲಿಂಗ ಆಯ್ತಂತೆ. ಅದಕ್ಕೆ ಎಲ್ಲ ಪೂಜೆ ಮಾಡಿದ ಒಂದಾಗುದಿಲ್ಲ, ಅಷ್ಟು ಶಿವನ ಭಕ್ತ. ಹಾಗೆ ಮುಂದುವರಿಸ್ತಾ ಹೋಗುವಾಗ ಇವ ಯಾಗ ಮಂಟಪಕ್ಕೆ ಮುಟ್ಟುವ ಸಂದರ್ಭದಲ್ಲಿ ಭೀಮ ಹೋಗಿ ಬಲದ ಕಾಲು ಇಟ್ಟು ಒಳಗೋಗಿದ್ದಾನೆ. ಇವ ಪುರುಷ ಮಗ ಎಡದ ಕಾಲ ಹಿಡ್ಕೊಂಡಿದ್ದಾನೆ. ಅಷ್ಟಾಗ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ನೀನ್ ದೊಡ್ಡ ತಪ್ಪು ಮಾಡ್ತಾ ಇದ್ದಿ, ಅವನು ಬಲದ ಕಾಲ ಒಳಗಿಟ್ಟು ಮುಂದೆ ಬಂದಿದ್ದಾನೆ, ನೀನು ಎಡದ ಕಾಲ ಇಟ್ರೆ ಅದೇ ಎಡದ ಕಾಲ ಹಿಡ್ಕೊಂಡ್ರೆ ಅದಕ್ಕೆ ಇದಿಲ್ಲ ಅಂತ ಅಷ್ಟಾಗ ಬಿಟ್ಟು ಮತ್ತೆ ಅವನ ಕಂಡೀಷನ್ ಕೊಟ್ಟು ಯಾಗಕ್ಕೆ ಇದು ಮಾಡಿದ. ಆದ್ರಿಂದ ಇದು ದ್ವಾಪರ ಯುಗದಲ್ಲಿ ಆದ ಕ್ಷೇತ್ರ. ಇದು ಪ್ರತಿಷ್ಠೆ. ಉದ್ಭವಲಿಂಗ ನದಿಯಲ್ಲಿ ಅದು ಈಗಲ್ಲ, ನಿಮಗೆ ಇನ್ನೊಂದು 2 ತಿಂಗಳು ಕಳೆದ್ರೆ ಮಳೆಗಾಲ ಮರ ಮತ್ತು ಅದು ಕಾಣ್ತದೆ, ನಿಮ್ಗೆ ಓಪನ್ ಆಗಿರ್ತದೆ, ಗೋಚರ ಆಗ್ತದೆ. ಆದ್ರಿಂದ ಇದು ವಿಶೇಷ ಸ್ಥಾನಮಾನ. ಇಲ್ಲಿಗೆ ಏನಂತ ಹೇಳಿದ್ರೆ, ಇಲ್ಲಿಂದ ಒಂದು ಕಾಳು ಅಥವಾ ಒಂದು ಕಲ್ಲು ಯಾವುದು ಕೊಂಡೋಗ್ಬೇಕಾದ್ರೆ ಮತ್ತೊಂದು ಹಂತದಲ್ಲಿ ತಂದು ಹಾಕ್ಬೇಕು ಅಂತ ಪ್ರತೀತಿ. ಮತ್ತು ಕೂಡ ಅದಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇದನ್ನು ಅಲಂಕಾರಕ್ಕೆ ಬೇಕಾಗಿ ಇಲ್ಲಿಂದ ಕಲ್ಲು ಕೊಂಡೋದಾಗ ಅವರಿಗೆ ಕಂಡಿತು ಇದು ನಾವು ಕೊಂಡೋದು ಸರಿ ಅಲ್ಲ ಅಂತ ಪುನಃ ತಂದಾಕಿದ್ದು ನಿದರ್ಶನ ಇವೆ. ಆದ್ರಿಂದ ಈ ಕ್ಷೇತ್ರಕ್ಕೆ ಇಲ್ಲಿ 2 ನದಿ, ಒಂದು ನೇತ್ರಾವತಿ ಮತ್ತೊಂದು ಕುಮಾರಧಾರೆ ಗಂಡು ನದಿ, ನೇತ್ರಾವತಿ ಹೆಣ್ಣು ನದಿ ಬಂದು ಸಂಗಮ ಆಗುದು. ಕಾಶಿಯಲ್ಲಿ ಗಂಗೆ ಮತ್ತು ಯಮುನೆ, ಮತ್ತೊಂದು ಸರಸ್ವತಿ ಗುಪ್ತಗಾಮಿನಿ, ಇಲ್ಲಿ ಸರಸ್ವತಿ ಗುಪ್ತಗಾಮಿನಿ ಹಾಗೆ ಸೇರಿಕೊಂಡು ಇದು ತ್ರಿವೇಣಿ ಸಂಗಮ ಅಂತ ಹೇಳಿ ಬಾರಿ ವಿಶೇಷವಾದ ಸ್ಥಾನ ಇಲ್ಲಿಗೆ ಇರುವುದು. ಹಿಂದಿನ 1923 ಹಿಂದೆ ಇದು ಉಪ್ಪಿನಂಗಡಿಯ ತಾಲೂಕು ಕೇಂದ್ರವಾಗಿತ್ತು. ಅದು ಯಾಕೆ ಹೋಯ್ತು ಅಂತ ಹೇಳಿದ್ರೆ, ಇದು ನೆರೆ ಬಂದು ಫ್ಲಡ್ ಬಂದು ಸಬ್ಬರ್ಜಿ ಆಗಿ ಎಲ್ಲ ಕೊಚ್ಚಿಕೊಂಡು ಹೋಯ್ತು. ಇದರ ಇದಕ್ಕೇನು ಧ್ವಜಸ್ತಂಭದ ಲೆವೆಲ್ಗೆ ನೀರು ಬಂದಿತ್ತಂತೆ ನಾವು ಹೌದು. ಆದ್ರಿಂದ ಇಲ್ಲಿ ಕ್ಷೇತ್ರನೇ ಇದಾಯ್ತು. ಆಮೇಲೆ ಈ ಉಪ್ಪಿನಂಗಡಿ ತಾಲೂಕು ಏನು ಉಂಟು ಅದು ಇಲ್ಲಿಂದ ಪುತ್ತೂರಿಗೆ ಶಿಫ್ಟ್ ಅದು ಇಲ್ಲಿದು ಹಿಸ್ಟ್ರಿ ಈಗಲೂ ಉಂಟು, ಅದು ಇತಿಹಾಸ. ಆದ್ರಿಂದ ಈ ಕ್ಷೇತ್ರಕ್ಕೆ ಪಾವಿತ್ರತೆ ಏನು ಉಂಟಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ತಿಳಿದವರು ಹೇಳುವ ಪ್ರಕಾರ ಇಷ್ಟೊಂದು ಪಾವಿತ್ರತೆ ಇದ್ದ ಕ್ಷೇತ್ರ ನಿಮ್ಮ ದಕ್ಷಿಣ ಭಾರತದಲ್ಲಿ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಈಗ ಇಲ್ಲಿಗೆ ಈ ಅಪರ ಕ್ರಿಯೆಗೆ ದೇಶದ ವಿವಿಧ ಭಾಗಗಳಿಂದ, ಮೊದಲು ಈ ನಮ್ಮ ಸಕಲೇಶ್ವರದಿಂದ ಮೇಲ್ಗಡೆ ಬರ್ತಿರ್ಲಿಲ್ಲ, ಈಗ ಬಳ್ಳಾರಿಯಿಂದ ಬರ್ತಾರೆ, ಈ ಕಡೆ ಮೈಸೂರಿಂದ ಬರ್ತಾರೆ, ಮಹಾರಾಷ್ಟ್ರವರು ತುಂಬಾ ಜನ ಬರ್ತಾರೆ. ಈಗ ಬೇರೆ ಬೇರೆ ಭಾಗಗಳಿಂದ ಜನ ಬಂದು ಇಲ್ಲಿ ತಮ್ಮ ಗತಿಸಿದ ಪಿತೃಗಳಿಗೆ ಅಪರಕ್ರಿಯೆ ಮಾಡಿಸಿ ಅವರಿಗೆ ಸದ್ಗತಿಗೆ ಬೇಕಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈಗ ನಾವು ಅದಕ್ಕೆ ಏನಂತ ಹೇಳಿದ್ರೆ, ಅಪರಕ್ರಿಯೆಗೆ ಒಂದು ಸಪರೇಟ್ ವಿಂಗೇ ಮಾಡಿದ್ದಾರೆ. ಸಪರೇಟ್ ವಿಂಗ್ ಮಾಡಿ ಅವರಿಗೆ ಯಾರು ಬರ್ತಾರೆ, ಅವರು ಪಿಂಡ ಪ್ರದಾನ ಮಾತ್ರ ಇರಲಿ, ತಿಲೋಮ ಮಾತ್ರ ಇರಲಿ, ಅದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು, ಇಂಡಿವಿಜುವಲ್ ಮಾಡೋವರಿಗೆ ಸಪರೇಟ್, ಒಬ್ಬ ಪಾಪದ ಸಮಷ್ಟಿಯಲ್ಲಿ ಮಾಡಿದ್ರೆ ಅವರಿಗೆ ಸಪರೇಟ್. ಇಂಥ ವ್ಯವಸ್ಥೆಗಳನ್ನು ದಿನದ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದ್ರೆ 12 ಗಂಟೆಗೆ ಪೂಜೆ ಆಗೋ ಮೊದಲು ಎಲ್ಲ ಕಾರ್ಯ ಮಾಡಿ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿ ಹೋಗ್ಬಹುದು. ಅದಕ್ಕೆ ಏನಂತ ಹೇಳ್ತಾರೆ, ಇದು ವೈಕುಂಠ ಸಮಾರಾಧನೆ ಅದು ಕೂಡ ಮಾಡಬಹುದು. ಮತ್ತೆ ಏನು ಇಲ್ಲದವರು ಖಾಲಿ ಪಿಂಡ ಪ್ರದಾನ ತಿಲವು ಮಾಡಿ ದೇವರ ಸೇವೆ ಮಾಡಿ ಹೋದ್ರೆ ಅವರ ಹಿರಿಯವರಿಗೆ ಗತಿಸಿದವರಿಗೆ
ಸದ್ಗತಿ ಸಿಕ್ತ ಅಂತ ಹೇಳಿ ಪ್ರತೀತಿ. ಪ್ರತೀತಿ. ಆದ್ರಿಂದ ಎಲ್ಲಿ ಹೋಗಿ ಪಿಂಡ ಪ್ರದಾನ ಅವನ ಮನೆಯಲ್ಲಿ ಮಾಡಲಿ, ದೇವಸ್ಥಾನದಲ್ಲಿ ಮಾಡಲಿ, ಗೋಕರ್ಣದಲ್ಲಿ ಮಾಡಲಿ, ಅದು ಸರಿಯಾಗುದಿಲ್ಲ. ಅಲ್ಟಿಮೇಟ್ ಆಗಿ ಇಲ್ಲಿಯೇ ಬಂದು ಮಾಡುದು. ಈಗ ನಮಗೆ ಈ ದೇವರಿಗೆ ಮೇಜರ್ ಇನ್ಕಮ್ ಪ್ರಕ್ರಿಯೆಯಿಂದ ಆದಾಯ. ಆದ್ರಿಂದ ಈ ಕ್ಷೇತ್ರ ಇಲ್ಲಿ ಮಾಡಿದ್ರೆ ಅಪರಕ್ರಿಯೆ, ಇನ್ನೊಂದು ಕಡೆ ಮಾಡ್ಬೇಕಂತ ಇಲ್ಲ ಅಂತ ಹೇಳಿ ಒಂದು ಶಾಸ್ತ್ರದಲ್ಲಿ ಬರ್ತಿದೆ. ಯಾಕಂದ್ರೆ ಒಂದು ತ್ರಿವೇಣಿ ಸಂಗಮ, ಮತ್ತೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಶಿವ ಅಪರಕ್ರಿಯೆಗೆ ಬಾರಿ ಇಲ್ಲಿ ಪ್ರಾಧಾನ್ಯ. ಹೌದು, ಈ ಕ್ಷೇತ್ರ ಸ್ಮಶಾನವಾಸಿ ಶಿವ ಅಥವಾ ಸ್ಮಶಾನವಾಸಿ ರುದ್ರದೇವ ಅಂತ ಕರಿತಾ ಹೋಗ್ತೇವೆ. ಹಾಗಾಗಿ ರುದ್ರದೇವನ ಪ್ರದೇಶದಲ್ಲಿ ಈ ವಿಶಿಷ್ಟವಾಗಿರುವಂತಹ ಅಪರಕ್ರಿಯೆಗಳನ್ನು ಮಾಡಿದಾಗ ಅಥವಾ ಪಿತೃಕ್ರಿಯೆಗಳನ್ನು ಮಾಡಿದಾಗ ಸಂತುಷ್ಟಿಗೊಳಿಸ್ತಾನೆ. ಆ ಮೂಲಕವಾಗಿ ಶಿವನ ಅನುಗ್ರಹ ಆಗ್ತದೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿ ವೈಶಿಷ್ಟ್ಯ ದಕ್ಷಿಣ ಕಾಶಿ ಈ ಉಪ್ಪಿನಂಗಡಿಯಲ್ಲಿ ಅಂತ. ಅದರೊಟ್ಟಿಗೆ ಉಪ್ಪಿನಂಗಡಿಯಲ್ಲಿ ಮತ್ತೊಂದು ಬಹಳ ವಿಶೇಷ ಏನು ಅಂತ ಹೇಳಿದ್ರೆ 3 ರೀತಿಯಾಗಿರುವಂತಹ ಜಾತ್ರೆ, ಅದು ಮಕೆ ಮೂಲಕವಾಗಿ 3 ರಥೋತ್ಸವ. ಇದ್ರ ಬಗ್ಗೆ ತಿಳಿಸಿದ್ದಾರೆ. ಇಲ್ಲಿ ಅಂತ ಹೇಳಿದ್ರೆ ಬೇರೆ ನಾನು ಕಂಡಾಗೆ ಈ ದೇಶದಲ್ಲಿ ಒಂದೇ ವರ್ಷದಲ್ಲಿ 3 ರಥೋತ್ಸವ ನನಗೆ ಗೊತ್ತಿಲ್ಲ. 3 ರಥೋತ್ಸವ ಒಂದೇ ವರ್ಷದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ಆಗಲ್ಲ. ಬೇಕಾದ್ರೆ ಸಣ್ಣ ರಥ ಪೂರ ಅದೆಲ್ಲ ಮಾಡ್ತಾರೆ, ಅಲ್ಲ ಇಲ್ಲಿ ರಥೋತ್ಸವನೇ ಮೇಜರ್ 3 ಮಾಡ್ತಾರೆ. ಅದು 3 ಇದಕ್ಕೆ, ಒಂದು ಶಿವರಾತ್ರಿಗೆ, ಒಂದು ಹುಣ್ಣಿಮೆಗೆ, ಒಂದು ಅಷ್ಟಮಿಗೆ. ಇದೆಲ್ಲ ಆದ್ಮೇಲೆ ಮಹಾಕಾಳಿ ಮೇಲೆ ವಿಶೇಷವಾಗಿ ಸೇವೆ. ಮಹಾಕಾಳಿ ಅಂತ ಹೇಳಿ ದೇವಿ ಸ್ವರೂಪವು ದೈವ ಸ್ವರೂಪಿ ಆಗಿ ಇರುವುದರಿಂದ ಇದಕ್ಕೆ ನಿತ್ಯ 3 ಹೊತ್ತು ಪೂಜೆ ಆಗ್ತದೆ. ನಿತ್ಯ ಮತ್ತೆ ವಿಶೇಷವಾಗಿ ತಂಬಿಲ ಸೇವೆಗಳು ಮತ್ತೆ ಬೂಳ್ಯ ಸೇವೆ ಇಂಥದ್ದೆಲ್ಲ ನಾನ್ ಸ್ಟಾಪ್ ನಡೀತಾನೆ ಉಂಟು. ಅದಕ್ಕೆ ನೀವೀಗ ನಾಳೆ ಬಂದು ನನಗೊಂದು ಮಾಡ್ಬೇಕಂದ್ರೆ ಇಲ್ಲ, ಬುಕ್ ಮಾಡ್ಬೇಕು, ಅಷ್ಟು ವಿಶೇಷತೆ ಇದ್ದ ದೇವಿ. ಆದ್ರಿಂದ ವರ್ಷಕ್ಕೆ 1 ದಿವಸ ಮಹಾಕಾಳಿ ಮೆಚ್ಚಿ ಅಂತ ಮಾಡ್ತೇವೆ. ಹೇಗೆ ನಡೀತದೆ? ಅದರ ವಿಶೇಷತೆ ಏನಂತ ಹೇಳಿದ್ರೆ, ಈ ರಥೋತ್ಸವ ಆಗುವ ಸಂದರ್ಭದಲ್ಲಿ 2ನೇ ಮಕ್ಕೆ ಮತ್ತು 3ನೇ ಮಕ್ಕೆಗೆ ಅದಕ್ಕೆ ಏನು ಬೇಕು ತಯಾರಿಗೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ನಾವು ಅವ್ರಿಗೆ ಕೊಡ್ಬೇಕು. ಪಡಿಯಕ್ಕಿ ಕೊಡುದಂತ ಏನು ಹೇಳ್ತಾರೆ, ಕೊಡುದು. ಅವರು ಬಂದು 1 ತಿಂಗಳ ಮುಂದೆ ಅಲ್ಲಿಂದ ಅದಕ್ಕೆ ಅಂತ ಸಪರೇಟ್ ಕಟ್ಟೆ ಉಂಟು, ಅಲ್ಲಿ ವಾಸ್ತವ್ಯ. ಅದಕ್ಕೆ ಅವರಿಗೆಲ್ಲ ಊಟ ತಿಂಡಿ ಅದರ ಎಲ್ಲ ಇಲ್ಲಿಂದ ದೇವಸ್ಥಾನದಲ್ಲೇ ಕೊಡುದು. ಆದ್ರಿಂದ ಅದು ಬಾರಿ ವಿಶೇಷ. ಅದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಧರ್ಮಸ್ಥಳದವರ ಗೂಡು ಅಂತ ಹೇಳಿ ಅವರು ನಮ್ಮ ಟ್ರಸ್ಟ್ ಅವರು ಅಲ್ಲಿ ಗೂಡಿನವರು. ಆ ಗೂಡಿಂದ ಇಲ್ಲಿಗೆ ಭಂಡಾರ ಬಂದು ಈ ನೇಮ ಆಗುದು. ಹೌದು, ಅದು ಬಾರಿ ಒಂದು ವಿಶೇಷತೆ. ಹೇಳಿದ್ರೆ ನಮ್ಮ ಈ ಇದಕ್ಕೂ ಅಲ್ಲಿಗೂ ಒಂದು ವಿಶೇಷವಾದ ಸಂಬಂಧ ಉಂಟು. ಆದ್ರಿಂದ ಆ ನೇಮಕ್ಕೆ ಮಕೆ ಜಾತ್ರೆ ಕೂಡುವಷ್ಟೇ ಜನ ಸೇರ್ತಾರೆ. ಅದರ ನಾಲಿಗೆ ಸಾಧಾರಣ 109 ಅಡಿ ಉದ್ದದ್ದು, 9 ಕೋಲು ಉದ್ದ. ಅದು ಮುಡಿ ಅಂತ ಹೇಳಿದ್ರೆ ಹೌದು, ಹಾಗೆ ಮಾಡಿ ಅದನ್ನು ತರುವವರು ಇವರದೇ ಒಂದು ಅವರೇ ತರುವುದು. ಇವರು ಈಗ ಸಾಧಾರಣ 50 ವರ್ಷದಿಂದ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರು ಈಗ ಅವರಿಗೆ ಭಾಗ್ಯ ಅಂತ ಹೇಳಿದ್ರೆ ಟ್ರಸ್ಟಿ ಕೂಡ ಆಗಿದ್ದಾರೆ, ಯೋಗ ಭಾಗ್ಯ ಅದು. ಆದ್ರಿಂದ ಈ ಮಹಾಕಾಳಿ ಮೆಚ್ಚಿ ಅಂತ ಹೇಳಿದ್ರೆ ಎಲ್ಲೆಲ್ಲಿಂದ ಜನ ಬರ್ತಾರೆ. ಮಲ್ಲಿಗೆ ಹೂ ಟನ್ಗಟ್ಲೆ ಮಲ್ಲಿಗೆ ಹೂ ಬರ್ತದೆ. ಅದಕ್ಕೆ ಇಲ್ಲಿ ಅಲ್ಲಿ ಕೆಳಗಡೆ ಒಂದು ಅದರ ಇದುಂಟು, ಯಾವುದು ಮುಡಿ. ಆ ಮುಡಿಗೆ ಭಕ್ತರು ತಂದು ಹೂ ಹಾಕುದು ಅಂತ ಹೇಳಿ ಅದೊಂದು ಇಷ್ಟು ರಾಶಿ ಆಗ್ತದೆ ಅದರ ಮುಡಿಯ ಮೇಲೆ. ಇದಕ್ಕೆ ಮುಖವಾಡ ಮತ್ತು ಹಾಳೆದೆ ಮುಡಿ ಅಂತ ಜೊತೆಗೆ ಹಾಳೆದೆ ಮುಖವಾಡ ಮತ್ತು ಹಾಳೆದೆ ಮುಡಿ ಇರುವಂತಹ ವಿಶಿಷ್ಟವಾಗಿರುವಂತಹ ಮಹಾಕಾಳಿ ಮೆಚ್ಚಿಯ ವಿಶೇಷವಾಗಿರುವ ಯಾಕಂತ ಹೇಳಿ 1001 ದೈವಗಳಿಗೆ ಅವತ್ತು ಒಂದೇ ದಿವಸದಲ್ಲಿ ನೇಮ ಆಗ್ಲಿಕ್ಕೆ ಉಂಟು. ಎಲ್ಲ ಕಟ್ಟುಕಟ್ಲೆ ಮಕ್ಕಳ ನೇಮದ ದಿವಸನೇ ಈ 1001 ದೈವಗಳಿಗೂ ಕೂಡ ಬೆಳಿಗ್ಗೆ ಆಗುವ ಮೊದಲು ದೈವಕ್ಕೆ ಕಟ್ಟುಕಟ್ಲೆ ಪ್ರಕಾರ ಎಲ್ಲಾ ದೈವಗಳು ಮೇಲಿಂದ ಇಲ್ಲಿಲ್ಲ ಅಂತ ಪ್ರತಿ ದೈವಗಳೆಲ್ಲ ಘಟ್ಟದ ಮೇಲಿಂದ ಇಳಿದು ಈ ಕಡೆ ಬರುವಾಗ ಇಲ್ಲಿ ಪರಿಶುದ್ಧವಾಗಿ ಬಂದಾದ್ಮೇಲೆ ಎಲ್ಲ ಬೇರೆ ಬೇರೆ ಕಡೆಗೆ ಬಂದು. ಹಾಗಾಗಿ ವಿಶೇಷವಾಗಿ ಆ 1001 ದೈವಗಳಿಗೆ ವಿಶೇಷವಾಗಿರುವಂತಹ ನೇಮೋತ್ಸವ ನಡೆಯುವಂತದ್ದು, ಮೆಚ್ಚಿ ನಡೆಯುವಂತ ಒಂದು ಕ್ಷಣ. ಅದು ಒಂದೇ ದಿವಸದಲ್ಲಿ ಕಟ್ಟಡಗಳ ಮೂಲಕವಾಗಿ ಒಂದೇ ದಿವಸದಲ್ಲಿ ನಡೆಯುವಂತ ವಿಶಿಷ್ಟವಾಗಿರುವಂತಹ ಕ್ಷಣ ಖಂಡಿತವಾಗಿ ಅದರೊಂದಿಗೆ ಅದು
ಆ ಮಕ್ಕಳಬೆ ಮೆಚ್ಚಿಯೊಂದಿಗೆ ಇದಕ್ಕೂ ಕೂಡ ಇದಕ್ಕೂ ಕೂಡ. ಇದರಲ್ಲಿ ಬೇರೆ ಬೇರೆ ದೈವಗಳಿವೆ. ಇವತ್ತು ಒಂದು ಸಲ ಈಗ ನಾವು ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ ಈಗಲೇ. ಯಾಕಂತ ಹೇಳಿದ್ರೆ ಅದೇನು ಅಜೀರ್ಣ ವ್ಯವಸ್ಥೆಯಲ್ಲಿ ಇತ್ತು, ಅದನ್ನ ಈಗ ಜೀರ್ಣೋದ್ಧಾರ ಮಾಡಿ ನಾಳ್ದು ಅದು ಮೆಚ್ಚಿ ಆಗೋ ಮೊದಲು ಅದಕ್ಕೆ ಪ್ರತಿಷ್ಠೆ ಆಗಿ ಇದಾಗ್ಬೇಕು. ಆವತ್ತೇ ನೆಕ್ಸ್ಟ್ ಡೇನೆ ನೇಮೋತ್ಸವ. ನೇಮೋತ್ಸವ. ಅಂತದೆಲ್ಲ ಪರಿಸ್ಥಿತಿ ಮತ್ತು ಈ ಸ್ಥಿತಿಗತಿ ಈ ಕ್ಷೇತ್ರ ಅಂತ ಹೇಳಿದ್ರೆ ದಕ್ಷಿಣ ಕಾಶಿ, ಹೌದು ಉಪ್ಪಿನಂಗಡಿ. ಹೌದು ಹೌದು. ನಮಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ. ಪರವೂರಿನವರು ಬಂದು ಹೇಳುವಾಗ ನಮಗೆ ಅಲ್ಲಿ ಚಿಂತನೆಯಲ್ಲಿ ಹೀಗೆ ಕಂಡಿತ್ತು, ಅದು ಕಂಡಿತ್ತು ಅಂತ ಹೇಳುವಾಗ ನಮಗೆ ವಿಶೇಷ ಕಾಣ್ತದೆ. ಅಷ್ಟು ಪವಿತ್ರ ಸಾನ್ನಿಧ್ಯ ಹೊಂದಿದ ಕ್ಷೇತ್ರ ಇದು. ಕ್ಷೇತ್ರ ಅಂತೇಳಿ. ರಾಧಾಕೃಷ್ಣ ನಾಯಕರೇ, ನಿಮ್ಮ ವ್ಯವಸ್ಥಾಪನಾ ಸಮಿತಿಯ ಮೂಲಕವಾಗಿ ಮುಂದಿನ ಅಭಿವೃದ್ಧಿ ಕಾರ್ಯಗಳು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೆನೆಸೋದಾದ್ರೆ ಏನೆಲ್ಲ ಇದೆ? ನಾವು 9 ಜನ ಟ್ರಸ್ಟಿಗಳಿದ್ದೇವೆ. ನಾನೊಬ್ಬ ಅಧ್ಯಕ್ಷ, ಬಾಕಿ 8 ಜನ ಟ್ರಸ್ಟಿಗಳು. ಅದರಲ್ಲಿ 4 ಜನ ನಾವು ಕ್ಲಾಸ್ಮೇಟ್ಸ್. 4 ಜನ 4 ಜನ ಕ್ಲಾಸ್ಮೇಟ್. ನಮ್ದು ಏನಂತ ಹೇಳಿದ್ರೆ ನಮ್ಗೆ ಇದು ಅಧಿಕಾರ ಅಲ್ಲ, ಸೇವೆ ಮಾಡ್ಲಿಕ್ಕೆ ಒಂದು ವಿಶೇಷವಾದ ಅವಕಾಶ ಅಂತ ತಿಳ್ಕೊಂಡು ನಾವು ಈಗ ಇದರ ಇಳಿದ್ದೇವೆ. ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಈಗಿನ MLA ಅವರು ಈ ಕ್ಷೇತ್ರವನ್ನು ಈ ನದಿಯಲ್ಲಿ ಉದ್ಭವಲಿಂಗ ಮುಳುಗಿದ ಕಾರಣ ಕೂಡಲ ಸಂಗಮ ಉಂಟಲ್ಲ, ಅದೇ ರೀತಿ ಮಾಡ್ಬೇಕಂತ ಪಣ ತೊಟ್ಟು ಹೊರಟಿದ್ದಾರೆ. ಸರ್ಕಾರಕ್ಕೆ 352 ಕೋಟಿ ಎಸ್ಟಿಮೇಟ್ ಮಾಡಿ ಪ್ರಪೋಸಲ್ ಹೋಗಿದೆ. ಅವರು ವಿಶ್ವೇಶ್ವರಯ್ಯ ಭಾಗ್ಯ ಜಲ ನಿಗಮದವರು ಇಲ್ಲಿಗೆ ಬಂದು ಅದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಒಂದು 15 ದಿವಸ ಏನು ಸಾಧಕ ಬಾಧಕ ಎಲ್ಲ ತಿಳ್ಕೊಂಡು ಹೋಗಿದ್ದಾರೆ. ನಮ್ಮ ದೇವಸ್ಥಾನದ ಇಷ್ಟು ಬಿಟ್ಟು ಬೇರೆ ಎಲ್ಲ ರಿನೋವೇಷನ್ ಮಾಡ್ಲಿಕ್ಕೆ, ಮತ್ತೆ ನೇತ್ರ ಕುಮಾರಧಾರಿಂದ ಹಿಡಿದು ನೇತ್ರಾವತಿ ತನಕದ ಒಂದು 20 ಅಡಿದ್ದು ಕಾಂಕ್ರೀಟ್ ರಸ್ತೆ, ಅದರ ಮಧ್ಯದಲ್ಲಿ ಜನಗಳಿಗೆ ಏನೆಲ್ಲ ಅವಶ್ಯಕತೆ ಉಂಟು ಅದಕ್ಕೆ ಬೇಕಾದ ವ್ಯವಸ್ಥೆ. ಸಾಯಂಕಾಲದ ಹೊತ್ತಿಗೆ ಒಂದು ವಿಹಾರ ಮಾಡ್ಲಿಕ್ಕೆ ಅದಕ್ಕೆ ಏನ್ ಬೇಕು ಅಂತ ವ್ಯವಸ್ಥೆಗಳನ್ನು ಮಾಡುವಂತ ವ್ಯವಸ್ಥೆ ಉಂಟು. ಜೊತೆಗೆ ನೀರಿರುವುದರಿಂದ ಬೋಟಿಂಗ್ ವ್ಯವಸ್ಥೆ, ಮತ್ತೆ ಒಂದು ದೊಡ್ಡ ಲಾಡ್ಜ್, ಮತ್ತೆ ಅಪರ ಕ್ರಿಯೆಗೆ ಅದರಲ್ಲಿ 2 ಅಂತಸ್ತು ಬೇರೆ ಬೇರೆ ಕಮ್ಯುನಿಟಿಯವರು ಬರ್ತಾರೆ, ಬ್ರಾಹ್ಮಣರಿಗೆ ಬೇರೆಯವರಿಗೆ ಅಂತದೆಲ್ಲ ಮಾಡುವಂತ ಫುಲ್ ವ್ಯವಸ್ಥಿತ ರೀತಿಯಲ್ಲಿ ನಡೀಲಿಕ್ಕೆ ಈಗ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ ಆದ್ರೆ ಈ ಕ್ಷೇತ್ರ ಅಂತ ಹೇಳಿದ್ರೆ ಕೂಡಲ ಸಂಗಮ ಅವರೊಂದು ಹೇಳಿದ್ದಾರೆ ಒಂದು ಮಾತು, ಹೇಗೆ ಪ್ರಯಾಗಕ್ಕೆ ಜನಗಳು ಹೋಗ್ತಾರೆ ಇದು ಗಯಾಪದ ಕ್ಷೇತ್ರ, ಇಲ್ಲಿಗೆ ಕೂಡ ಅದೇ ರೀತಿ ಬರುವ ಹಾಗೆ ನಾವು ಒಂದು ಎಲ್ಲರೂ ಸೇರಿ ಈ ಊರಿನವರು ಭಕ್ತರು ಎಲ್ಲ ಸೇರಿ ಇದನ್ನು ಮಾಡುವಂತ ಪಣ ತೊಟ್ಟಿದ್ದಾರೆ. ಆದ್ರಿಂದ ಅದೇನಾದ್ರೂ ಬಂದ್ರೆ ಮುಂದಿನ ಒಂದು 5 ವರ್ಷದ ಒಳಗೆ ಈ ಕ್ಷೇತ್ರದ ಚಿತ್ರಣನೇ ಬದಲಾಗ್ತದೆ. ಅದನ್ನು ಊಹಿಸ್ಲಿಕ್ಕೆ ಆಗಲ್ಲ ಈಗ. ಅದಕ್ಕೆ ಸರ್ಕಾರದಿಂದ ಒಂದು ಅನುಮತಿ ಮಾತ್ರ ಬೇಕಾದ ಗ್ರಾಂಟ್ ಕಮ್ಯುನಿಕೇಟ್ ಮಾಡಿದ್ರೆ ಅವರು ಇಮಿಡಿಯೇಟ್ ಸ್ಟಾರ್ಟ್ ಆಗ್ತದೆ. ಯಾರ ದೊಡ್ಡ ಕಂಪನಿಯವರು ಅವರೆಲ್ಲ ಬಂದು ಇದನ್ನು ತೆಗೆದುಕೊಂಡು ಫುಲ್ ಡೆವಲಪ್ ಆಗ್ತದೆ. ಆವಾಗ ಇದಕ್ಕೆ ಉಂಟಲ್ಲ ಒಂದು ಚಿತ್ರಣ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಕೂಡಲ ಸಂಗಮ ತರ ಅಲ್ಲಿ ನದಿಗೆ ಇದು ಮಾಡಿ ಅದರೊಟ್ಟಿಗೆ 2 ಇದು ಬ್ರಿಡ್ಜಸ್ ತರ ಒಂದು ಹೋಗ್ಲಿಕ್ಕೆ ಒಂದು ಬರ್ಲಿಕ್ಕೆ, ಸರ್ವ ಋತು ಹೋಗಿ ದೇವರಿಗೆ ಪೂಜೆ ಮಾಡಿ ಅದರಿಂದ ಮೇಲೆ ಬರ್ಲಿಕ್ಕೆ, ವಯಸ್ಸಾದ ಲಿಫ್ಟ್ ಇಂಥವೆಲ್ಲ ಫುಲ್ ವ್ಯವಸ್ಥೆಗಳು ಟೂರಿಸಂ ಪ್ಲೇಸ್ ಆಗ್ತದೆ ದೊಡ್ಡ. ಯಾಕಂತ ಹೇಳಿದ್ರೆ ಅದಕ್ಕೆ ಬೇಕಾಗಿ ಟೂರಿಸಂ ಪ್ಲೇಸ್ ಆದ್ರೆ ಇಲ್ಲಿ ರೆವಿನ್ಯೂ ಜಾಸ್ತಿ ಆಗ್ತದೆ. ಊರಿನವರಿಗೆ ಒಂದು ನೋಡಿ, ಆ ಕಡೆ ಸುಬ್ರಹ್ಮಣ್ಯ ಇರ್ತಾರೆ, ಈ ಕಡೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಬರುವವರಿಗೆ ಇದು ಕೂಡ ಒಂದು ಪಿಕ್ನಿಕ್ ಸ್ಪಾಟ್ ತರ ಬಂದು ಹೋಗುವಂತ ವ್ಯವಸ್ಥೆ. ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಇದು ಸೆಂಟರ್ ಪಾಯಿಂಟ್ ಆಗ್ತದೆ. ಈ ಕಡೆ 36, ಆ ಕಡೆ 36, ಆದ್ರೆ ಇದು ಸೆಂಟರ್ ಪಾಯಿಂಟ್ ಆದ್ರಿಂದ ಇದನ್ನು ಯಾವ ರೀತಿಯಲ್ಲಿ ಕೂಡ ಇಂಪ್ರೂವ್ ಮಾಡ್ಲಿಕ್ಕೆ ನಮಗೆ ಹೇಗೆ ಮನಸ್ಸಿಗೆ ತೋಚಿದೆ ಆ ರೀತಿ ಮಾಡಬಹುದು ಅಂತ ಹೇಳಿ ನಮ್ದು ಭಾವನೆ. ನಾವೀಗ ಒಗ್ಗಟ್ಟಾಗಿ ಪ್ಲಾನ್ ಮಾಡಿ ಕಳಿಸಿದ್ದೇವೆ. ನಾವು ಈ ಕ್ಷೇತ್ರಕ್ಕೆ ಮೊದಲು 2002ರಲ್ಲಿ ಬ್ರಹ್ಮಕಲಶ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಸಂದರ್ಭದಲ್ಲಿ ಈ ಗರ್ಭಗುಡಿ ಮಾತ್ರ ದೇವಸ್ಥಾನದ ಜಾಗ ಇದ್ದದ್ದು, ಕೇವಲ ಗರ್ಭಗುಡಿ ಮಾತ್ರ. ಈಗ ಈ ಫ್ರಂಟ್ ಅಲ್ಲಿ ಏನ್ ಕಾಣುತ್ತೆ ನಿಮಗೆ ಅಲ್ಲಿ ತನಕ ಎಲ್ಲ ದೇವಸ್ಥಾನಕ್ಕೆ ಪರ್ಚೇಸ್ ಮಾಡಿ ಆಯ್ತು. ಜೊತೆಗೆ ಇವರ ಮನೆ ಹತ್ತಿರ ಇನ್ನೊಂದು 2 ಎಕರೆ 9 ಸೆನ್ಸ್ ಜಾಗ, 2.25 ಎಕರೆ ಜಾಗ ಗ್ರಾಂಟ್ ಆಗಿ ಅದರಲ್ಲಿ ಈಗ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಅಂತ ವ್ಯವಸ್ಥೆಗಳನ್ನು ಮಾಡ್ಲಿಕ್ಕೆ ಪ್ಲಾನ್ ಆಗಿದೆ. ಈಗ ಏನಂತ ಹೇಳಿದ್ರೆ ಈ 350 ಕೋಟಿಯಿಂದ ನಮ್ದು ಯಾವ್ದು ಈಗ ಮುಂದುವರಿಸಲಿಕ್ಕೆ ಆಗಲ್ಲ. ಆದ್ರೆ ಇವತ್ತು ನಾಳೆಯಲ್ಲಿ ಅದಾದ್ರೆ ಜೊತೆಗೆ ನಮ್ದೆಲ್ಲ ಇದು ಸೇರಿದ್ರೆ ಇದೊಂದು ವಿಶೇಷವಾದ ಬೆಳವಣಿಗೆ ಹೊಂದಿದ ಕ್ಷೇತ್ರ ಆಗ್ತದೆ. ಖಂಡಿತವಾಗಿ ಕುಕ್ಕೆಯ ಕ್ಷೇತ್ರ, ಧರ್ಮಸ್ಥಳ ಕ್ಷೇತ್ರ ಯಾವ ರೀತಿಯಾಗಿ ಒಂದು ಪ್ರಸಿದ್ಧ ಆಗಿ ಜನ ಮನ್ನಣೆ ಗಳಿಸುವ ಮೂಲಕವಾಗಿ ಜನಗಳು ಯಾವ ರೀತಿಯಾಗಿ ಲಕ್ಷಗಳು ಬರ್ತಾ ಇದ್ದಾರೋ
ಅದೇ ರೀತಿಯಾಗಿ ಬರ್ತಾ ಹೋಗ್ತದೆ. ಈಗಲೇ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಪಿತೃ ಕಾರ್ಯವನ್ನು ಮಾಡ್ಲಿಕ್ಕೋಸ್ಕರವಾಗಿರ್ಬೋದು, ಅದು ಬೇರೆ ಬೇರೆ ರೀತಿಯಾಗಿರೋ ಇಷ್ಟಾರ್ಥ ಪ್ರದಾಯಕವಾಗಿ ದೇವರಿರುವ ಕಾರಣವಾಗಿ ಬರ್ತಾ ಇದ್ದಾರೆ. ಮುಂದಿನ ದಿನಗಳ ಶ್ರದ್ಧಾ ಕೇಂದ್ರದೊಟ್ಟಿಗೆ ಪ್ರವಾಸಿ ಕೇಂದ್ರವಾಗುವ ಮೂಲಕವಾಗಿ ಮತ್ತಷ್ಟು ಸಾಗರ ಉಪಾಧಿಯಲ್ಲಿ ಬರುವ ಮೂಲಕವಾಗಿ ವಿಶೇಷವಾಗಿ, ಯಾಕಂದ್ರೆ ತ್ರಿವೇಣಿ ಸಂಗಮ, ಕೂಡಲ ಸಂಗಮ ಒಂದು ಒಳ್ಳೆಯ ಪ್ರದೇಶವನ್ನು ವಿಶಿಷ್ಟ ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಶಾಸಕರ ವಿಶೇಷವಾಗಿರುವಂತಹ ಒಲವು, ಆ ಒಲವಿನ ಮೂಲಕವಾಗಿ ಮತ್ತಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದರೊಂದಿಗೆ ಕ್ಷೇತ್ರದಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಹೇಗಿದೆ? ಈಗ ನಮ್ಮಲ್ಲಿ ಅಪರ ಕ್ರಿಯೆಗೆ ಮಾತ್ರ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ. ಅದು ಏನಿದ್ರೆ ಅವರೇ ಮಾಡಿ ಅವರೇ ಇದು ಮಾಡ್ತಾರೆ. ನಮಗೀಗ ಇನ್ನೊಂದು ಅನ್ನ ಪ್ರಸಾದ ನಿತ್ಯ ನಿರಂತರ ನಡಿಬೇಕಾದ್ರೆ ಬದಲಿ ವ್ಯವಸ್ಥೆ. ನಾವು ಇವಾಗ ಆಲ್ರೆಡಿ ಅಲ್ಲಿ 1.5 ಕೋಟಿ ಕೊಟ್ಟು ಒಂದು ಜಾಗ ಖರೀದಿ ಮಾಡಿದ್ವಿ. ಅದರಲ್ಲಿ ಅಪರ ಕ್ರಿಯೆದ್ದು ಮತ್ತು ಸಾಮೂಹಿಕ ನಮ್ದು ಏನೀಗ ಅನ್ನ ಸಂತರ್ಪಣೆ ಮಾಡಿದ್ದೇವೆ. ಅಪರ ಕ್ರಿಯೆದಕ್ಕೆ ಇಲ್ಲೇ ಮಾಡಿದ್ರೆ ಅದಕ್ಕೆ ಅಲ್ಲಿ ಮಾಡ್ಬೇಕಾಗ್ತದೆ. ಈಗ ನಮ್ಮಲ್ಲಿ ಅಷ್ಟು ವ್ಯವಸ್ಥೆಗಳಿಲ್ಲ. ಕ್ರಮೇಣ ಇದೆಲ್ಲ ಆದ್ರೆ ನಿತ್ಯ ನಿರಂತರ ಈಗ ಏನು ಜಾತ್ರೆ ಟೈಮಲ್ಲಿ ನಾವು ಕೊಡ್ತೇವೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲದ, ಅದೇ ರೀತಿ ಥ್ರೂಔಟ್ ದಿ ಇಯರ್ ಕೊಡುವಂತ ಒಂದು ಕಾರ್ಯಕ್ರಮಕ್ಕೂ ನಾವು ಒಂದು ಮನಸ್ಸು ಮಾಡಿದ್ದೇವೆ. ಭಗವಂತ ಈಗ ಅದಕ್ಕೆ ಯಾವಾಗ ದಯ ತೋರಿಸಿ ಅವ ಅನುಗ್ರಹ ಸಿಕ್ಕಿದ್ರೆ ನಮ್ಮ ಅವಧಿಯಲ್ಲೇ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ ರೀತಿಯ ಭಗವತ್ ಭಕ್ತರಿಗೆ ಕ್ಷೇತ್ರದ ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಅವರನ್ನು ವಿಶೇಷವಾಗಿ ಆಹ್ವಾನ ಮಾಡುದು ಅಂತೇಳಿ ಆದ್ರೆ ಭಗವಂತನ ಬನ್ನಿ ಅಂತ ಹೇಳುದಾದ್ರೆ ಯಾವ ರೀತಿ ತಿಳಿಸ್ತೀವಿ? ಕ್ಷೇತ್ರದಲ್ಲಿ ಬರುವವರಿಗೆ ಎಲ್ಲ ವ್ಯವಸ್ಥೆಗಳು ಬೇಕು. ಬರೋ ಊರಿನ ಭಕ್ತರು ಬಂದ್ರೆ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕು. ಬೇರೆ ಬೇರೆ ಈಗ ಹೆಣ್ಮಕ್ಳು ಫಾರ್ ಎಕ್ಸಾಂಪಲ್ ಹೆಸರೆಲ್ಲ ಬಂದ್ರೆ ಅವರಿಗೆ ಏನೆಲ್ಲ ವಾಶ್ರೂಮ್ ಅಂತದೆಲ್ಲ ಈಗ ನಮಗೆ ಏನ್ ಬೇಕಾದ ಲಿಮಿಟೆಡ್ ಇದ್ರಲ್ಲಿ ಮಾಡಿದ್ದೇವೆ. ಆದ್ರೆ ಇನ್ನು ಮುಂದಕ್ಕೆ ಇದೇ ರೀತಿ ಆದ್ರೆ ಅದಕ್ಕೆಲ್ಲ ಸಪರೇಟ್ ವ್ಯವಸ್ಥೆ, ಒಂದು STP ಇದೆಲ್ಲ ಸ್ಟೋರ್ ಮಾಡಿ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಅದೆಲ್ಲ ಮಾಡುದೆಲ್ಲ ನಮ್ಮ ಪ್ಲಾನ್ ಅಲ್ಲಿ ಇದೆ. ಅದು ಇದು ಇಲ್ಲದ್ರೂ ನಾವು ಮಾಡ್ತೇವೆ. ಆದ್ರೆ ಭಕ್ತರು ಒಂದೇ ಸಲಕ್ಕೆ ಸಾರಗಟ್ಲೆ ಬಂದ್ರೆ ನಮ್ಗೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲ. ಫಸ್ಟ್ ಆಫ್ ಆಲ್ ಉಪ್ಪಿನಂಗಡಿ ಪೇಟೆಯಲ್ಲಿ ಸಣ್ಣ ಸಣ್ಣ ಲಾಡ್ಜ್ ಈಗ ರೀಸೆಂಟ್ಲಿ ಆಗ್ತಾ ಇರೋದು. ಇಲ್ಲಿ ಆದ್ರೆ ಕಮ್ಮಿ ದರದಲ್ಲಿ ಅವರಿಗೆ ಒಂದು ಕೊಡುವ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ, ಅವರಿಗೆ ತೀರ್ಥ ಸ್ನಾನ ಮಾಡ್ಲಿಕ್ಕೆ, ಇಂಥದೆಲ್ಲ ಏನೆಲ್ಲ ಬೇಕು ಅಂತ ಎಲ್ಲ ವ್ಯವಸ್ಥೆಗಳನ್ನು ಈ ಕ್ಷೇತ್ರದಿಂದ ಒದಗಿಸುವಂತ ಒಂದು ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಉಂಟು. ಅದಕ್ಕೆ ಭಗವಂತನ ಅನುಗ್ರಹ ಸಿಕ್ಕಿದ್ರೆ ಅದು ಅತಿ ಶೀಘ್ರದಲ್ಲಿ ಈಡೇರುತ್ತೆ ಅಂತೇಳಿ ನಮ್ಮದು ಭಾವನೆ. ನೀವು ಬಂದು ಇಲ್ಲಿ ನಮ್ಮ ಒಂದು ವ್ಯವಸ್ಥೆಯನ್ನು ಇಡೀ ಊರಿಗೆ ಪಸರಿಸ್ತಾ ಇದ್ದೀರಿ, ಅದು ನಮ್ಗೆ ಈ ದೇವರದು ನಮ್ದು ಎಲ್ಲ ಭಾಗ್ಯ. ಯಾಕೆಂತ ಹೇಳಿದ್ರೆ ಕರೆದ್ರು ಈಗ ಬರುವಂತ ಜನಗಳಿಲ್ಲ. ಆದ್ರೆ ನೀವಾಗೆ ಬಂದು ಇದನ್ನೆಲ್ಲ ಮಾಡ್ತೀರಾ ಅಂತ ಹೇಳಿ ನಮಗೆ ಭಾರಿ ಸಂತೋಷ. ಭಗವಂತ ನಿಮಗೆ ಸದಾ ಇದನ್ನು ಕರುಣಿಸಲು ಇಂದ ನಾವು ದೇವರಲ್ಲಿ ಬೇಡಿಕೊಳ್ತೇವೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮ ಆಗುವಾಗ ನಾವೇ ನಿಮಗೆ ಹೇಳಿಕೆ ಕೊಟ್ಟು ನಿಮ್ಮನ್ನು ತರಿಸಿ ಇದನ್ನು ಬಿತ್ತರಿಸುವಂತ ವ್ಯವಸ್ಥೆಯನ್ನು ಮಾಡಬೇಕಂತ ಭಕ್ತಿಪೂರ್ವಕವಾಗಿ ಕೇಳ್ಬೋದು. ಖಂಡಿತವಾಗಿ ವಂದನೆಗಳು. ಭಕ್ತರೆಲ್ಲರೂ ನಾವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳುವ ವಿಶಿಷ್ಟವಾಗಿರುವಂತ ಇವರ ಆಲೋಚನೆಗಳಿಗೆ, ಒಂದೊಳ್ಳೆ ರೀತಿಯ ಯೋಜನೆಗಳಿಗೆ, ಒಂದು ದೇವರ ಅನುಗ್ರಹದೊಟ್ಟಿಗೆ ಎಲ್ಲ ರೀತಿಯ ಅನುದಾನಗಳು ಹರಿದು ಬರಲಿ ಅಂತ ಕೇಳಿಕೊಳ್ಳುವ ಬಹಳ ಸುಂದರವಾಗಿರುವಂತಹ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು.